ಮೋಹನ್ ಗೌಡ್ರೆ, ನನ್ನ ಧರ್ಮ ಬಾಹಿರವಾದದ್ದನ್ನು ನೀನು ಮಾಡು ಅಂತ ಹೇಳಿದ್ರೆ ನಾನು ಹೆಂಗೆ ಮಾಡಲಿ? ನನಗೆ ಸಂವಿಧಾನ ನನ್ನದೇ ಆದಂಥ ಹಕ್ಕುಗಳನ್ನು ಕೊಟ್ಟಿದೆ. ಮಾಡು ಅಂತ ಹೇಳಿದ್ರೆ ಹೆಂಗೆ ನೀವು ಬಲವಂತವಾಗಿ ಮಾಡಿಸ್ತೀರಿ? ಸರಿಯಾಯಿತು ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಧರ್ಮ ಬಾಹಿರವಾದದ್ದನ್ನು ಮಾಡಲಿಕ್ಕಾಗಿ ಎಲ್ಲಿ ಸಹ ಕೇಂದ್ರ ಸರ್ಕಾರದ ಸುತ್ತಲಲ್ಲಿ ಹೊಡೆಸಿಲ್ಲ. ಈಗ 150ನೇ ವರ್ಷ ಇಡೀ ದೇಶದ ಎಲ್ಲರೂ ಸಹ ಈಗ ಕೇಂದ್ರ ಸರ್ಕಾರದ ಸಾಂಸ್ಕೃತಿಕ ಇಲಾಖೆ ಮತ್ತು ಗೃಹ ಇಲಾಖೆ ಜಂಟಿಯಾಗಿ ಇದನ್ನು ಒಂದು 150 ವರ್ಷ ಆಚರಣೆ ಆಗಿದೆ. ನಮ್ಮ ಹೆಮ್ಮೆಯ ವಿಷಯ. ಯಾಕೆಂತ ಹೇಳಿದ್ರೆ 1870ಇಂದ 1837ವರೆಗೆ ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಸೇರಿ ಎಲ್ಲ ಕ್ರಾಂತಿಕಾರಿಗಳು ಕರ್ನಾಟಕದಲ್ಲಿ ಹೈದರಾಬಾದ್ ಏಕೆ ಇದರ ಸಂದರ್ಭದಲ್ಲಿ ಇದೇ ವಂದೇ ಮಾತರಂ ಗೀತೆ ರಕ್ಷಣೆ ಮಾಡಿದೆ. ಲಾರ್ಡ್ ಕರ್ಜನ್ ಇವರು 1905ಯಲ್ಲಿ ಬಂಗಾಳ ವಿಭಜನೆ ಮಾಡಿದಾಗ ಒಂದು ಮಾಡಿದ್ದು, ಅಲ್ಲಿ ಮುಸ್ಲಿಮರು, ಹಿಂದೂಗಳು ಎಲ್ಲರೂ ಸೇರಿ ಆ ವಿಭಜನೆ ವಿರುದ್ಧ ಹೋರಾಟ ಮಾಡಿ ಅದನ್ನು ಒಂದೇ ಮಾಡಿದ್ದು ವಂದೇ ಮಾತರಂ ಗೀತೆ. ಆವಾಗ ಎಲ್ಲರೂ ಹೋರಾಟ ಮಾಡಿದ್ದಾರೆ. ಈಗ 150 ವರ್ಷ ನಡೀತಾ ಇದೆ. ಇದನ್ನು ನಾವು ಪೂಜೆ, ಕೇಂದ್ರ ಸರ್ಕಾರ ಅದನ್ನು ಪೂಜೆ ಮಾಡಲಿಕ್ಕೆ ಹೇಳಿದಾರ, ಆರತಿ ಮಾಡಲಿಕ್ಕೆ ಹೇಳಿದ್ದಾರೆ. ಒಂದು ಭಾರತ ಮಾತೆಯನ್ನು ಒಂದು ದೇವಿ ರೂಪದಲ್ಲಿ, ಸಾಂಸ್ಕೃತಿಕ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ ಅದನ್ನು ಮಾಡಲ್ಲ. ಕಾವ್ಯದ ರೂಪದಲ್ಲಿ ಇದು ಏನಂತ ಹೇಳಿದ್ರೆ, ದೇಶದ ಸಂವಿಧಾನದ ಆರ್ಟಿಕಲ್ 51A ಪ್ರಕಾರ ದೇಶದ ರಾಷ್ಟ್ರಗೀತೆ, ದೇಶದ ಚಿಹ್ನೆ, 1950 ಸಂವಿಧಾನ ಸಭೆಯಲ್ಲಿ ಪ್ರಾಬ್ಲಮ್ ಇಲ್ಲ. ವಂದೇ ಮಾತರಂನ ಕೆಲ ಸಾಲುಗಳಿಗೆ ಅಷ್ಟೇ ಸಮಸ್ಯೆ ಇರೋದು ಅವರಿಗೆ. ಭಾರತದ ಸಂವಿಧಾನ ಸಭೆ 1950ರಲ್ಲಿ ಜನಗಣ ಮನ ಮತ್ತು ವಂದೇ ಮಾತರಮ್ಮ ರಾಷ್ಟ್ರೀಯ ಗೀತೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಎರಡು ಚರಣಗಳಿಗೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದಾರಲ್ಲ ಮೋಹನ್ ಗೌಡ್ರೆ. ನೀವು ತೊಮ್ಹಿ ದುರ್ಗಾ ದಶಪ್ರಹಣಧಾರಿಣಿ ಅಂತ ಅವ್ರ ಬಾಯಲ್ಲಿ ಯಾಕೆ ಹಾಡಿಸ್ತೀರಿ? ಅದರಲ್ಲಿ ಇವತ್ತು ಈ ಮುಖಂಡರು ಏನು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಅದನ್ನು ನ್ಯಾಯಾಲಯದ ಮತ್ತು ಇದರ ಆದೇಶವನ್ನು ತಪ್ಪಾಗಿ ಇದನ್ನು ಮಾಡಿ ಇದನ್ನು ಮಾಡ್ತಾ ಇರೋದು ಇದು ಅತ್ಯಂತ ಖಂಡನೀಯ. ಯಾಕೆಂದರೆ ಇದರಲ್ಲಿ ಬಹಳ ಮುಖ್ಯ ಅಂದರೆ ಕಾವ್ಯಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಅದನ್ನು ಭಾರತ ಮಾತೆಗೆ ತಾಯಿ ರೂಪದಲ್ಲಿ ವಂದಿಸುವುದು. ಇವತ್ತು ದೇಶವನ್ನೇ ನಾನು ಗೌರವಿಸುವುದಿಲ್ಲ, ತಾಯಿ ರೂಪದಲ್ಲಿ ವಂದಿಸುವಂಥ ಕ್ರಾಂತಿಕಾರಿಗಳು ಯಾರ ಪ್ರೇರಣೆ ಆಗಿತ್ತು ಅದನ್ನೇ ನಾನು ರೆಸ್ಪೆಕ್ಟ್ ಮಾಡೋದಿಲ್ಲ ಅಂತ ಹೇಳಿ ಮದರ್ ಲ್ಯಾಂಡ್ ಅಂತ ನಾವು ಒಪ್ಕೊಳ್ತೀವಿ ರೀ, ತಾಯಿನೆಲ್ಲ ಅಂತ ಒಪ್ಕೊಳ್ತೀವಿ. ತಾಯಿಯನ್ನ ದುರ್ಗೆ ಅಂತ ಕರೆಯೋದಕ್ಕೆ ನಮ್ದು ವಿರೋಧ ಇದೆ ಅಂತ. ದುರ್ಗೆ ಅಂತ ಹೆಂಗ್ ಕರೀಲಿ ನಾನು? 10 ಕೈಗಳಿಲ್ಲ ಉಳ್ಳಂತ ದುರ್ಗೆ ಅಂತ ನಾನು ಹೆಂಗ್ ಕರೀಲಿ? ನನ್ನ ಧರ್ಮದಲ್ಲ ಕಾನ್ಸೆಪ್ಟೇ ಇಲ್ವಲ್ಲ. ಅಲ್ಲ, ಇದು ಎಂತ ವಿಚಿತ್ರ. ನಮ್ಮ ದೇವಸ್ಥಾನಗಳಲ್ಲಿ ನಿಮ್ಗೆ ಮುಸ್ಲಿಮರು ಸ್ಟಾಲ್ ಹಾಕ್ಬಹುದು, ಅದಕ್ಕೆ ನಮಗೆ ಜಾತ್ಯತೀತ ಮನೋಭಾವನೆ ಅಂತ ಕೊಡ್ತಾರೆ. ಅಲ್ಲ ಇದು ಕೇಳಿ, ಇವತ್ತು ತಾಯಿ ಭಾರತ ಮಾತೆಯನ್ನ ತಾಯಿ ರೂಪದಲ್ಲಿ ವರ್ಣಿಸುವಂತ ಗೀತೆಗೆ ಇವತ್ತು ಇಸ್ಲಾಂ ಅಪಾಯದಲ್ಲಿದೆ ಅಂತ ಹೇಳಿದ್ರೆ, ಹಾಗಾದ್ರೆ ದೇಶದ ಸಂವಿಧಾನದ ಜಾತ್ಯತೀತ ತತ್ವ ಎಲ್ಲಿ ಹೋಯ್ತು? ಹಿಂದೂಗಳಿಗೆ ಜಾತ್ಯತೀತ ಪಾಠವನ್ನು ಕಲಿಸ್ತಾರಲ್ಲ. ಈಗ ದೇವಸ್ಥಾನದಲ್ಲಿ ಜಾತ್ರೆ ಉತ್ಸವದಲ್ಲಿ ಹಿಂದೂಗಳು ಮಾತ್ರ ವ್ಯಾಪಾರ ಮಾಡ್ಬೇಕಂತ ಹೇಳಿದಾಗ ನಮಗೆ ಜಾತ್ಯತೀತ ಪಾಠವನ್ನು ಕಲಿಸ್ತಾರೆ. ಈಗ ಎಲ್ಲಿದೆ ಜಾತ್ಯತೀತವಾದಿಗಳು? ಎಲ್ಲಿ ಹೋಗಿದ್ದಾರೆ? ಇವತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದನ್ನು ವಿರೋಧ ಮಾಡ್ತಾ ಇದೆ. ಕಾವ್ಯಾತ್ಮಕವಾಗಿ ದೇಶವನ್ನ ತಾಯಿ ರೂಪದಲ್ಲಿ, ನಾಳೆ ಸರ್ಕಾರ ಬದಲಾಗಿ ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿ ಅಂತ ಹೇಳ್ತಾರೆ. ದೇಶದ ಸಂವಿಧಾನದಲ್ಲಿ ಯಾವುದೇ ಇದ್ದರೆ, ದೇಶದ ಸಂವಿಧಾನ, ದೇಶದ ಸರ್ವೋಚ್ಚ ನ್ಯಾಯ, ವಂದೇ ಮಾತರಂ, ನಮ್ಮ ದೇಶದ ಸಂವಿಧಾನದ 1950 ಸಂವಿಧಾನ ಸಭೆಯಲ್ಲಿ ಇದಕ್ಕೆ ಒಂದು ರಾಷ್ಟ್ರ ಗೀತೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನ ಹಾಡಬಾರ್ದು ಅಂತ ಹೇಳಿ ನಿಷೇಧ ಮಾಡಿಲ್ಲ. ಹಾಡಬೇಕಂತ ವಂದೇ ಮಾತರಂ ವಿರೋಧ ಮಾಡುವವರು ದೇಶದ ಭದ್ರತೆಗೆ ಏಕತೆಗೆ ವಿರೋಧ ಮಾಡಿದ್ದಾರೆ. ವಂದೇ ಮಾತರಮಿಂದ ದೇಶದ ಸ್ವಾತಂತ್ರ್ಯ ಬೇಕು, ವಂದೇ ಮಾತರಮಿಂದ ದೇಶದ ಸ್ವಾತಂತ್ರ್ಯ ಬೇಕು. ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾನು ಉಮರ್ ಶರೀಫ್ ಅವರಿಗೂ ಕೂಡ ಅದೇ ಪ್ರಶ್ನೆಯನ್ನು ಕೇಳಬೇಕು. ನನಗೆ ವಂದೇ ಮಾತರಂ ಹಾಡಬೇಕು ಅಂತಂದಾಗ ನನಗೆ ಆರ್ಟಿಕಲ್ 25 ನೆನಪಾಗುತ್ತೆ. ನನಗೆ ಧಾರ್ಮಿಕ ಸ್ವಾತಂತ್ರ್ಯ ನನ್ನ ಮೂಲಭೂತ ಹಕ್ಕು. ಓಕೆ, ಒಪ್ತೀನಿ. ಅದೇ ನಾನು ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀನಿ ಆರ್ಟಿಕಲ್ 44 ಅಡಿಯಲ್ಲಿ ಅಂತ ಹೇಳಿದಾಗ ನನಗೆ ಕುರಾನ್ ನೆನಪಾಗುತ್ತೆ, ನನಗೆ ಶರಿಯತ್ ನೆನಪಾಗುತ್ತೆ. ಇದು ಹೆಂಗಾಗುತ್ತೆ ರೀ? ಇದು ನೋಡಿ, ನನಗೆ ನನ್ನ ಅನುಕೂಲಕ್ಕೆ ಬೇಕಾದಾಗ ಕುರಾನು, ನನ್ನ ಅನುಕೂಲಕ್ಕೆ ಬೇಕಾದಾಗ ಸಂವಿಧಾನ ಅಂತ ಹೇಳಿದ್ರೆ ಒಪ್ಪೋದಕ್ಕೆ ಸಾಧ್ಯ. ಸಂವಿಧಾನ ಇರೋದು ಎಲ್ರಿಗೆ ಇದಕ್ಕೆ ಸೌಕರ್ಯಕ್ಕೆ ಇರೋದು, ಮತ್ತೆ ಯಾವ ಧರ್ಮಕ್ಕೆ ಇದಕ್ಕೆ ಇದು ಮಾಡಲಿಲ್ಲ. UCC ಬಂದಾಗ ಯಾಕೆ ನಾವು UCC ನಲ್ಲಿ ಏನಿದೆ, SIR ನಲ್ಲಿ ಏನಿದೆ, ಇದರಲ್ಲಿ ಏನಿದೆ, ಎಲ್ಲ ಏನ್ ಮಾಡಿರೋದು ಒಂದು ಸಮುದಾಯ ಮೇಲೆ ಪ್ರಶ್ನೆಗೆ ಉತ್ತರ ಅಲ್ಲ. ಸಾದಿಕ್ ಪಾಷಾ ಅವರೇ ಕೇಳಿಸ್ಕೊಳ್ಳಿ. ಬಿಜೆಪಿ ಸಾದಿಕ್ ಪಾಷಾ ಅವರೇ
ಆರ್ಟಿಕಲ್ 25 ಅನ್ನ ನೀವು ಕೋಟ್ ಮಾಡಿ ಧಾರ್ಮಿಕ ಸ್ವಾತಂತ್ರ್ಯ ನನ್ನ ಮೂಲಭೂತ ಹಕ್ಕು ಅಂತ ಹೇಳಿದಾಗ ಆರ್ಟಿಕಲ್ 44 ಅನ್ನ ಕೋಟ್ ಮಾಡಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಈ ದೇಶಕ್ಕೆ ಅಗತ್ಯ ಅಂತ ಸುಪ್ರೀಂ ಕೋರ್ಟ್ ಅನೇಕ ಸಂದರ್ಭದಲ್ಲಿ ತೀರ್ಪು ಕೊಟ್ಟಿದೆ. ಅಲ್ಲ, ಅದನ್ನು ಒಪ್ಪಬೇಕಾಗತ್ತೆ ಸಂವಿಧಾನದಲ್ಲಿ ನಾವು ತಿನ್ನೋ ಪದಾರ್ಥ ಮೇಲೆ ಇದೆ. ಯಾಕೆ ನಮ್ಗೆ objection ಮಾಡ್ತಾರಾ? ಯಾಕೆ ನಮ್ಮನ್ನು ಬೀಫ್ ತಿನ್ನೋರಿಗೆ ಯಾಕೆ ಇಷ್ಟ ಇದ್ ಮಾಡ್ತೀರಾ? ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀರಾ? ಸಂವಿಧಾನ ಕಾನೂನು ಯಾಕೆ ತಗೊಳ್ತೀರಾ? ಉಮರ್ ಶರೀಫ್ ಅವರಿಗೆ ಉತ್ತರ ಕೊಡಿ. ಉಮರ್ ಶರೀಫ್ ಅವರು ಯಾಕೆ ಕಾನೂನು ಉಮರ್ ಶರೀಫ್ ಅವರು ನನ್ನ ಅನುಕೂಲಕ್ಕೆ ಸಾದಿಕ್ ಪಾಷಾ ಅವರು ಶರೀಫ್ ಅವರು ಮಾತಾಡ್ತಾರೆ. ಲಿಂಚಿಂಗ್ ಯಾಕೆ ಮಾಡ್ತೀರಾ? ಉಮರ್ ಶರೀಫ್ ಅವರು ಮಾತಾಡ್ತಾರೆ. ಒಂದಕ್ಕೊಂದು ಸಂಬಂಧ ಇಲ್ಲ ಮಾತಾಡಬೇಡಿ. ಉಮರ್ ಶರೀಫ್ ಅವರೇ ನನಗೆ ಬೇಕಾದಾಗ ಆರ್ಟಿಕಲ್ 25, ನನಗೆ ಬೇಕಾದಾಗ ಆರ್ಟಿಕಲ್ 44, ಇಲ್ಲಾದಾಗ ಕುರಾನು ಶರಿಯತ್ತು. ಹೆಂಗದು ನನ್ನ ಅನುಕೂಲಕ್ಕೆ ಬೇಕಾದಂಗೆನಾ? ನೋಡಿ, ಇವಾಗ ಆರ್ಟಿಕಲ್ 25 ನನಗ್ ಮಾತ್ರ ಇಲ್ಲ, ಎಲ್ಲರಿಗೂ ಅದು ಅಪ್ಲೈ ಆಗತ್ತೆ. ಹಿಂದೂಗಳು, ಮುಸಲ್ಮಾನರು ಎಲ್ಲರಿಗೂ ಅಪ್ಲೈ ಆಗತ್ತೆ ಒಂದು ವಿಷಯ. ಅದೇ ರೀತಿ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಈಸ್ ಅಂಡರ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅಂದ್ರೆ ಅದನ್ನ ಎನ್ಫೋರ್ಸ್ ಮಾಡಕ್ಕಾಗಲ್ಲ, ಯಾರು ಎನ್ಫೋರ್ಸ್ ಮಾಡಕ್ಕಾಗಲ್ಲ ಅಂತಲ್ಲ, ಮಾಡಬಹುದು, ಮಾಡ್ಲೇಬೇಕು ಅಂತಲ್ಲ, ಸ್ಟೇಟ್ ಮಾಡಬಹುದು. ಸ್ಟೇಟ್ ಬೇಕಂದ್ರೆ ಅದನ್ನ ಮಾಡಿಸಬಹುದು, ಸ್ಟೇಟ್ ಮಾಡಬೇಕಾದ್ರೆ ಅದನ್ನ ಮಾಡಬಹುದು. ಅದಕ್ಕೆ ಡೈರೆಕ್ಟಿವ್ ಸಂವಿಧಾನ ಬಾಹಿರ ಅಲ್ಲ ಮಾಡಿದ್ರೆ. ಹೌದು, ಮಾಡಬಹುದು. ಇವಾಗ ಮಾಡಿದ್ರೆ ಉಮರ್ ಶರೀಫ್ಗೆ ಏನ್ ತೊಂದರೆ ಇರೋದು ಅಂತ ಪ್ರಶ್ನೆ ಬರುತ್ತೆ. ನನ್ಗೇನ್ ತೊಂದರೆ ಇದೆ? ಫಸ್ಟ್ ಪ್ರಶ್ನೆ, ನಾನು UCC ಅನ್ನ ತಗೊಂಡ್ ಬನ್ರಿ ಅಂತ ಹೇಳ್ತಿದ್ದೀನಿ. ತಗೊಂಡ್ ಬರುವಾಗ ಅದರಲ್ಲಿ ಏನೇನು ಕಡ್ಡಾಯಗೊಳಿಸ್ತೀರಾ, ಏನೇನು ನೀವು ಬಂದು ನಿಲ್ಲಿಸ್ತೀರಾ, ಏನು ಬದಲಾವಣೆ ತರ್ತೀರಾ ಅಂತ ಒಂದು ಸ್ಪಷ್ಟನೆ ಕೊಡ್ಬೇಕಲ್ಲ. ಇವತ್ತುವರೆಗೂ UCC ಅಪ್ಲೈ ಮಾಡಿದ್ರೆ ಏನು ರದ್ದುಗೊಳಿಸಲಾಗತ್ತೆ, ಏನು ಹೊಸದಾಗಿ ತಗೊಂಡ್ ಬರಲಾಗತ್ತೆ ಅಂತದ್ದು ಏನು ಇವತ್ತುವರೆಗೂ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಕ್ ಆಗ್ಲಿಲ್ಲ. ಎಲ್ಲರೂ ಇವಾಗ ಬಿಜೆಪಿ ಬಂದು UCC ಇದು ಏನು ಅನ್ನೋದು ಸ್ಪಷ್ಟ ಆಗಿದೆಯಲ್ಲ, ಇದ್ರಲ್ಲಿ ಯಾಕೆ ವಿರೋಧ? ಮತ್ತೆ ಈಗ ಒಂದ್ ನಿಮಿಷ, ಇದ್ರ ಗೈಡ್ ಲೈನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ. ಒಂದ್ ನಿಮಿಷ, ಗೈಡ್ ಲೈನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ, ಒಂದೇ ಮಾತರಮ್ಗೆ ಗೌರವ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಅದನ್ನ ರಾಷ್ಟ್ರಗೀತೆಗೂ ಮೊದಲು ಅದನ್ನ ಬಳಸಿ ಅಥವಾ ನುಡಿಸಿ ಅಂತ ಹೇಳುತ್ತೆ. ಕ್ಲಿಯರ್ ಇದೆ, ಯಾವುದೇ ಸಮಸ್ಯೆ ಕಾಣ್ತಿಲ್ಲ. ನನಗಂತೂ ಯಾವುದೇ ಸಮಸ್ಯೆ ಕಾಣ್ತಿಲ್ಲ. ನಮ್ಮ ಹಿಂದೂ ಮುಖಂಡರು ಒಂದು ಮಾತು ಹೇಳಿದ್ರು, 51A ನಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಇಟ್ ಇಸ್ ಅ ಫಂಡಮೆಂಟಲ್ ಡ್ಯೂಟಿ. ಫಂಡಮೆಂಟಲ್ ಡ್ಯೂಟಿನಲ್ಲಿ 51A ನಲ್ಲಿ ನ್ಯಾಷನಲ್ ಆಂಥಮ್ ಕವರ್ ಆಗಿದೆ, ನ್ಯಾಷನಲ್ ಫ್ಲಾಗ್ ಕವರ್ ಆಗಿದೆ, ಈ ಎರಡು ಕವರ್ ಆಗಿದೆ. ಉಮರ್ ಶರೀಫ್ ಒಂದ್ ನಿಮಿಷ, ಬಹುಮತ ಇರುವಂತ ಸರ್ಕಾರಕ್ಕೆ ನಾಳೆ ನ್ಯಾಷನಲ್ ಸಾಂಗ್ ಅನ್ನು ಆ ಪಟ್ಟಿಗೆ ಸೇರಿಸೋದು ದೊಡ್ಡ ಕಷ್ಟ ಅಲ್ಲ. ಸೇರಿಸ್ಮೇಲೆ ಆಮೇಲೆ ಮಾತಾಡಿ ಸ್ವಾಮಿ. ಇವಾಗ ಕಾನೂನು ಬಂದು ನನ್ನ ಮನಸ್ಥಿತಿನಲ್ಲಿ ಏನೇನ್ ಬರುತ್ತೋ, ನನ್ನ ಮನಸ್ಸಿನೊಳಗೆ ಏನೇನ್ ಬರುತ್ತೋ ಅದೆಲ್ಲ ಕಾನೂನು ಆಗಲ್ಲ. ಏನ್ ಕಾನ್ಸ್ಟಿಟ್ಯೂಷನ್ ಹೇಳೋಕೊಳ್ಳುತ್ತೋ, ಏನ್ ಪ್ರಿಯಾಂಬಲ್ ಏನ್ ಹೇಳ್ಕೊಳ್ಳುತ್ತೋ ಅದು ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ ಉಮರ್ ಶರೀಫ್, ನಿಮ್ಗೆ ಎರಡು ವಿಷಯ ಕ್ಲಾರಿಫೈ ಮಾಡ್ತೀನಿ. 24 ಜನವರಿ 1915 ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಅಡಾಪ್ಟ್ ಮಾಡ್ಕೊಂಡಾಗ ಒಂದೇ ಮಾತರಮ್ಮು ಬಾಬು ರಾಜೇಂದ್ರ ಪ್ರಸಾದ್ ಅವತ್ತಿನ ರಾಷ್ಟ್ರಪತಿಗಳು ಏನ್ ಹೇಳ್ತಾರೆ ಅಂದ್ರೆ, ದ ಸಾಂಗ್ ಶುಡ್ ಬಿ ಆನರ್ಡ್ ಈಕ್ವಲಿ ವಿತ್ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ಜನಗಣ ಮನ ಅಂತ ರಾಷ್ಟ್ರಪತಿಗಳು ಅವತ್ತು ಹೇಳ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಜುಲೈ 2017 ಮಡ್ರಾಸ್ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಇದೆ. ರೂಲಿಂಗ್, ವಂದೇ ಮಾತರಂ ಶಾಲ್ ಬಿ ಸಂಗ್ ಆರ್ ಪ್ಲೇಡ್ ಅಟ್ ಲೀಸ್ಟ್ ಒನ್ಸ್ ಎ ವೀಕ್ ಇನ್ ಆಲ್ ಸ್ಕೂಲ್ಸ್, universities and other educational institutions of Tamil Nadu. The court also ruled that the song should be played or sung in government offices and industrial facilities at least once a month. Come on my dear friend, 2017 Tamil Nadu High Court judgment. ಅವ್ರು ಹೇಳಿರೋದು ಅದು ಬಂದು 8 ವರ್ಷ ಆದ್ಮೇಲೆ ಇವಾಗ ತಂದಿರೋ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ. ನೀವು ನಿಜವಾಗ್ಲೂ ಸಂವಿಧಾನವನ್ನ ಫಾಲೋ ಮಾಡೋರಾದ್ರೆ ಕೋರ್ಟ್ ಹೇಳಿರೋದನ್ನ ಫಾಲೋ ಮಾಡ್ರಿ. ಕೋರ್ಟ್ ಹೇಳಿರೋದು, ನಾವೆಲ್ಲ ಹೇಳಿರೋದು, ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿರೋದು. ನೀವು ಸಂವಿಧಾನದಲ್ಲಿ 75ರಲ್ಲಿ ಜಾತ್ಯತೀತ ಪದ ಅನ್ನೋ ಪ್ರಿಯಾಂಬಲ್ ನಲ್ಲಿ ಸೇರಿಸಿದಾಗ, ನೀವು ಪ್ರಿಯಾಂಬಲ್ ಬಗ್ಗೆ ಮಾತಾಡ್ರಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ನೀವು ಪ್ರಿಯಾಂಬಲ್ ಬಗ್ಗೆ ಮಾತಾಡ್ರಿ. ಪ್ರಿಯಾಂಬಲ್ ನಲ್ಲಿ ಜಾತ್ಯತೀತ ಸೆಕ್ಯುಲರ್ ಅನ್ನೋ ಪದ ಸೇರಿಸಿದ ದಿವಸನೇ ನೀವು ಜಾತ್ಯತೀತವಾಗಿ ಯಾವ ಸರ್ಕಾರಗಳಾಗಬಹುದು ಅಥವಾ ಕೋರ್ಟ್ಗಳಾಗಬಹುದು ಏನ್ ರೂಲಿಂಗ್ ಕೊಟ್ಟಿದ್ದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ನಿಮ್ಮ ಧರ್ಮ ತಾನೆ. ಸೊ ನಿಮಗೆ ಜಾತ್ಯತೀತ ರಾಷ್ಟ್ರದಲ್ಲಿ ನಿಮಗೆ ಈ ತರ ಒಂದೇ ಮಾತರಂ ಅಂತ ಹೇಳಿ ಒಂದು ನ್ಯಾಷನಲ್ ಅಂತ ಈಕ್ವಲ್ ಆಗಿ ತಗೊಳ್ಳಿ ಅಂತ ಹೇಳಿದಾಗ ಸಮಸ್ಯೆ ಏನು? ನಿಮಗೆ ಬೇಕಾದಾಗ ಜಾತ್ಯತೀತ ನಿಮ್ಗೆ ಅಪ್ಲೈ ಮಾಡ್ಕೋತೀರಾ. ಹಿಜಾಬ್ ಅಂತ ಬಂದಾಗ ಜಾತ್ಯತೀತ ಬೇಕು ನಿಮ್ಗೆ, ಬುರ್ಕಾ ಅಂತ ಬಂದಾಗ ಜಾತ್ಯತೀತ ಬೇಕು ನಿಮ್ಗೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಮೈ ಡಿಯರ್ ಫ್ರೆಂಡ್.
ಉತ್ತರಾಖಂಡಲ್ಲಿ ಇಂಪ್ಲಿಮೆಂಟ್ ಆಗಿದೆ, ದಯವಿಟ್ಟು dear ಓದಿ. friend. ಉತ್ತರಾಖಂಡ್ ಇಸ್ ದ ಫಸ್ಟ್ ಸ್ಟೇಟ್ ಇಂಪ್ಲಿಮೆಂಟ್. ನೀವು ರೈಸ್ ಮಾಡಿದ್ರಿ ಕ್ವಶನ್, ಉಮರ್ ಶರೀಫ್ ಉತ್ತರ ಕೊಡ್ತಾರೆ. ಅಲ್ಲ, ನಾನು ಆನ್ಸರ್ ಕೊಟ್ಟೆ ರೈಸ್ ನೋಡಿ, ಮಾಡಿದ್ದಕ್ಕೆ. ಜಾತ್ಯತೀತ ಅಂದ್ರೆ ಅಲ್ಲಿ ಬಂದು ಮುಸಲ್ಮಾನರು ಅವರ ಧಾರ್ಮಿಕ ವಿಚಾರಗಳನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ತರಬಾರ್ದು, ಹಿಂದೂಗಳು ಅವರು ಕೂಡ ಧರ್ಮದ ವಿಚಾರಗಳನ್ನ ಕಾನ್ಸ್ಟಿಟ್ಯೂಷನ್ ಒಳಗೆ ತರಬಾರದು ಅಂತ ಹೇಳೋದೇ ಜಾತ್ಯತೀತ. ಉಮರ್ ಶರೀಫ್ ಅವರೇ, ಈ ದೇಶ ವಿಭಜನೆಯಾಗಿದ್ದು ಯಾವುದರ ಆಧಾರದ ಮೇಲೆ? ಅದು ಮೂರನೇ ಪ್ರಶ್ನೆಗೆ ಬರ್ತೀನಿ. ಇವಾಗ ಮೋಹನ್ ಅವರು ಒಂದು ಮಾತು ಹೇಳಿದ್ರು, ಮೆಡ್ರಾಸ್ ಹೈಕೋರ್ಟ್ ಹೇಳಿದ ವರ್ಡಿಕ್ಟ್ ಬಗ್ಗೆ ಹೇಳಿದ್ರು. ಮೋಹನ್ ಅವರು ಕೇಳಿಸ್ತಿದ್ಯಾ? ಸರ್ ಹೇಳಿ ಕೇಳಿಸ್ತದೆ, ಹೇಳಿ. ಮೋಹನ್ ಅವರೇ, ಕೇಳ್ತಿದೆ. ಹೇಳಿ. 2017 ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮ್ಯಾಟರ್ ಬರುತ್ತೆ. ಇದು ಬಂದು ನೀವು 18 ಫೆಬ್ರವರಿ 2017 ಇಂಡಿಯನ್ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ನೀವು ನೋಡ್ಬೋದು. ಬೆಂಚ್ ಹೆಡೆಡ್ ಬೈ ಜಸ್ಟಿಸ್ ದೀಪಕ್ ಮಿಶ್ರಾ ಅವ್ರೇನ್ ಹೇಳ್ಕೊಳ್ತಾರೆ ಅಂದ್ರೆ, ಯು ಕೆನಾಟ್ ಮೇಕ್ ವಂದೇ ಮಾತರಂ ಆಬ್ಲಿಗೇಟರಿ ಇನ್ ದ ಸ್ಕೂಲ್ಸ್. ವಂದೇ ಮಾತರಂ ಅನ್ನ ನೀವು ಆಬ್ಲಿಗೇಟರಿ ಮಾಡಕ್ಕಾಗಲ್ಲ, ಮ್ಯಾಂಡೇಟರಿ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ನಲ್ಲಿ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಒಂದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ, ನಿಮಗೂ ನೀವು ಅದನ್ನು ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಈ ದೇಶದಲ್ಲಿ ಕೋರ್ಟಿಗಿಂತ ಸಂಸತ್ತು ಸುಪ್ರೀಮು, ಕೋರ್ಟಿಗಿಂತ ಸಂಸತ್ತು ಸುಪ್ರೀಮು. ಸಂಸತ್ತು ಮಾಡುವಂತ ಕಾನೂನಿನ ಆಧಾರದ ಮೇಲೆ ಕೋರ್ಟ್ ತೀರ್ಪು ಕೊಡೋದು, ಇದನ್ನು ಒಪ್ತೀರಾ ತಾವು? ನೀವು ಹೇಳಿದ್ರಲ್ಲಿ ಸತ್ಯ ಇದೆ. ಕೋರ್ಟ್ಗಿಂತ ಸಂಸದ್ ಸುಪ್ರೀಮು, ಆದ್ರೆ ಸಂಸದಕ್ಕಿಂತ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಗ್ರಿ ಇರಲ್ಲ. ಇವಾಗ ಸಂಸದ್ ಏನೇ ಮಾಡಿದ್ರು ಕೂಡ ಅದನ್ನ ಜುಡಿಷಿಯಲ್ ರಿವ್ಯೂ ಆಗತ್ತೆ. ಜುಡಿಷಿಯಲ್ ರಿವ್ಯೂ ಆದ ನಂತರ ಅದಕ್ಕೆ ಒಪ್ಪಿಗೆ ಕೊಟ್ರೆ ಮಾತ್ರ ಅದು ಪಾಸ್ ಆಗತ್ತೆ, ಇಲ್ದಿದ್ರೆ ರದ್ದುಗೊಳಿಸಬಹುದು. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಾಟ್ ದಿ ಅಥಾರಿಟಿ ಟು ಸ್ಟ್ರೈಕ್ ಆಫ್ ಎನಿಥಿಂಗ್ ವಿಚ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಕಾನ್ಸ್ಟಿಟ್ಯೂಷನ್ ಅನ್ನ ಎತ್ತಿಡಿಬೇಕಾಗಿರೋದೆ. ನಾವು ಎಲ್ಲದಕ್ಕೂ ಮುಂಚೆ ನಾವು ಪ್ರಶ್ನೆ ಮಾಡ್ಬೇಕು. ನೋಡಿ, ಉಮರ್ ಶರೀಫ್, ನಾನೊಬ್ಬ ಮುಸ್ಲಿಂ, ಓಕೆ, ಬಟ್ ನಾನು ಈ ದೇಶದ ಪ್ರಜೆ ಅಂದ್ರೆ ನಾನು ಕಾನ್ಸ್ಟಿಟ್ಯೂಷನ್ ನ ಕೈ ಹಿಡಿಬೇಕಾಗಿರುತ್ತೆ. ನಾನು ಅದನ್ನೇ ನಾನು ಎತ್ತಿಡ್ತಿದ್ದೀನಿ ಇವತ್ತಿಗೂ ಕೂಡ. ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಥಿಂಗ್, ಅದ್ರ ಬಗ್ಗೆ ಮಾತಾಡೋಣ. ಈಗ ಸಂವಿಧಾನದ ಆಧಾರದ ಮೇಲೆ ಒಂದು ಸರ್ಕಾರ ರಚನೆ, ಸರ್ಕಾರ ಬಯಸತ್ತೆ ನ್ಯಾಷನಲ್ ಸಾಂಗ್ ಅನ್ನ ನಾವು ಸಂಪೂರ್ಣವಾಗಿ ಹಾಡಬೇಕು ಅಂತ ಸರ್ಕಾರ ಬಯಸತ್ತೆ. ಸರ್ಕಾರ ಒಂದು ನಿಯಮ ಮಾಡುತ್ತೆ, ಆ ನಿಯಮ ಮಾಡಿದ್ರೆ ಅದನ್ನು ಪಾಲಿಸಬೇಕಾಗಿರೋದು ಒಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಅದು ಫಂಡಮೆಂಟಲ್ ಮೂಲಭೂತ ಹಕ್ಕಿನ ಬಗ್ಗೆ ಮಾತನಾಡುವಾಗ ಮೂಲಭೂತ ಕರ್ತವ್ಯಗಳು ಕೂಡ ಮುಖ್ಯ ಆಗುತ್ತೆ. 51A ಬಂದು ಅದನ್ನ ಕವರ್ ಮಾಡಿರೋದು ಫಂಡಮೆಂಟಲ್ ಡ್ಯೂಟೀಸ್ ನಲ್ಲಿ. ಆ ಫಂಡಮೆಂಟಲ್ ಡ್ಯೂಟೀಸ್ ಪ್ರಕಾರ ನಾವು ಮಾತಾಡ್ತಿದ್ವಿ. ಅದ್ರಲ್ಲಿ ಏನೇನ್ ಕವರ್ ಆಗಿದೆ, ನೀವು ಬಂದು ಈ 6 ಶ್ಲೋಕವನ್ನು ನೀವು ಉಲ್ಲೇಖ ಮಾಡಿ ನೀವು ಅದನ್ನ ಓದ್ಬೇಕಂತ ಹೇಳಲಾಗಿದ್ಯಾ? ಇಲ್ಲ ತಾನೆ, 2 ಶ್ಲೋಕ. ಉಮರ್ ಶರೀಫ್ ಅವರು ಎತ್ತರಿಂತು ತ್ವಮಿ ದುರ್ಗಾದಶ ಪ್ರಹಣಧಾರಿಣಿ ಅಂತ ಓದಿ ಅಂತ ಯಾರು ಹೇಳಿದ್ರು? ಯಾರು ಹೇಳಿದ್ದಾರೆ? ಕಾರ್ಯಕ್ರಮದಲ್ಲಿ ಇದನ್ನ ಬಳಸ್ತಾರೆ, ಕಾರ್ಯಕ್ರಮದಲ್ಲಿ ಇದನ್ನ ನುಡಿಸ್ತಾರೆ, ಅದಕ್ಕೆ ಗೌರವ ಕೊಡಬೇಕು. ಉಮರ್ ಶರೀಫ್ ಒಂದೇ ಒಂದು ಪ್ರಶ್ನೆ. ಅದೇ ಯಾರ್ಡ್ ಸ್ಟಿಕ್ ಇಟ್ಕೊಂಡು ಅಲ್ಲ ಸರ್ ಒಂದೇ ಒಂದು ಪ್ರಶ್ನೆ ಸರ್. ಶರೀಫ್ ಅವರು ನಿಮ್ ಧ್ವನಿ ಕೇಳ್ತಾ ಇಲ್ಲ, ಒಂದ್ ನಿಮಿಷ. ಒಂದೇ ಒಂದು ಪ್ರಶ್ನೆ. ರೆಹಮಾನ್ ಅವರ ಕೆರಿಯರ್ ನಲ್ಲಿ ಸೂಪರ್ ಹಿಟ್ ಸಾಂಗ್ ಅಂತ ಹೇಳಿದ್ರೆ ಒಂದೇ ಮಾತರಂ ಸರ್. ಒಂದೇ ಮಾತರಂ. ಸಂತ ಶಿಶುನಾಳ ಶರೀಫರು ಸರ್, ಅವ್ರು ಮುಸಲ್ಮಾನರಾಗಿರ್ಬೋದು, ಅವರಾಗಾದ್ರೆ ಅವರ ಗೀತೆಗಳು, ಅವರ ಭಜಾನೆಗಳು ಅವೆಲ್ಲ ಎಲ್ಲಿ ಸರ್ ಇದು? ನೋಡಿ, ಕುವೆಂಪು ಬಂದಿದ್ದಾರೆ. ದೇಶದಲ್ಲಿ ಈ ತರ ಕೋಮುಗಲಭೆ ಆಗ್ಲಿಕ್ಕೆ ಕಾರಣ ಸ್ವಲ್ಪ ಮೆಂಟಾಲಿಟಿಯನ್ನ ದೇಶದ ಒಂದ್ ನಿಮಿಷ ಮೋಹನ್ ಗೌಡ್ರೆ, ಚರ್ಚೆಯನ್ನ ನಾನು ಬೇರೆ ಒಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗ್ಬೇಕು. ನಾನು ಉಮರ್ ಶರೀಫ್ ಅವರಿಂದ ಶುರು ಮಾಡ್ತೀನಿ ಅದನ್ನು. ಉಮರ್ ಶರೀಫ್ ಅವರು, ಈಗ ನಮಗೆ ಧರ್ಮ ಬಾಹಿರ ಅಥವಾ ಧರ್ಮದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರಿ, ನಾನು ಅದರ ಬಗ್ಗೆ ಚರ್ಚೆ ಮಾಡಿದೆ. ನನಗೆ ಪ್ರಶ್ನೆ ಇರೋದು, ಭಾರತ ಸಾಂಸ್ಕೃತಿಕವಾಗಿ ಹಿಂದೂ ರಾಷ್ಟ್ರ ತಾನೆ, ಸಾಂಸ್ಕೃತಿಕವಾಗಿ ಹಿಂದೂ ರಾಷ್ಟ್ರ. ನಿಮ್ಮ ಆರಾಧನಾ ಪದ್ಧತಿ ಬೇರೆ ಇರಬಹುದು, ಸಾಂಸ್ಕೃತಿಕವಾಗಿ ಭಾರತ ಹಿಂದೂ ರಾಷ್ಟ್ರ. ಕರೆಕ್ಟ್. ಹಂಗಿದ್ದಾಗ ಒಂದು ಗೀತೆಗೆ ಅಷ್ಟೊಂದು ವಿರೋಧ ಮಾಡಬೇಕಾದಂತ ಅಗತ್ಯ ಇದೆಯಾ? ಐಡೆಂಟಿಟಿ ಕ್ರೈಸಿಸ್ ಅಲ್ವಾ ಇದು? ನಾನೊಬ್ಬ ಭಾರತೀಯನಾಗಿ ಭಾರತೀಯ ಪರಂಪರೆಯನ್ನು ನಾನು ಗೌರವಿಸಬೇಕಲ್ಲ, ನನಗೆ ಯಾಕೆ ಐಡೆಂಟಿಟಿ ಕ್ರೈಸಿಸ್? ಅದಕ್ಕೆ ನಾನು ಇವತ್ತಿಗೂ ಕೂಡ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಳ್ತೀನಿ. ಅದಕ್ಕೆ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳ್ಕೊಳ್ತೀನಿ.
ಅದಕ್ಕೆ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ಕೊಳ್ತೀನಿ. ಇದೆಲ್ಲ ಹೇಳ್ಕೊಳ್ಳೋದು ಏನಕ್ಕೋಸ್ಕರ ಅಂದ್ರೆ ನನ್ನ ಭಾರತದ ಮೇಲೆ ಇರತಕ್ಕಂತ ಪ್ರೀತಿ ಮಮತೆ ವಿಶ್ವಾಸ. ಅವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವ್ರು ಹೇಳಿದ್ದು ಒಂದೇ ಮಾತರಮೇ. ಎರಡನೇ ವಿಷಯ, ಹೋರಾಟದಲ್ಲಿ ಪಾಲ್ಗೊಂಡವ್ರು ಉಮರ್ ಶರೀಫ್ ಅವ್ರು ಮುಗಿಸ್ಲಿ. ಹಿಂದೂ ಸಮಾಜದೊಳಗೆ ಆರ್ಯ ಸಮಾಜ ಕೂಡ ಇದೆ. ಸ್ವಾಮಿ ದಯಾನಂದ ಸರಸ್ವತಿ ಅವರು ರಚಿಸಿರುವ ಆರ್ಯ ಸಮಾಜದಲ್ಲಿ ಮೂರ್ತಿ ಪೂಜೆನೂ ಇಲ್ಲ, ದೇವತೆಯನ್ನ ಪೂಜೆ ಮಾಡುವ ಪದ್ಧತಿ ಕೂಡ ಇಲ್ಲ. ಅದರ ನಂತರ ಬ್ರಹ್ಮೋ ಸಮಾಜ ಕೂಡ ಇದೆ. ರಾಜಾ ರಾಮ್ ಮೋಹನ್ ರಾಯ್ ಅವರು ರಚಿಸಿರುವ ಬ್ರಹ್ಮೋ ಸಮಾಜದಲ್ಲಿ ಕೂಡ ಮೂರ್ತಿ ಪೂಜೆ ಇಲ್ಲ. ಅದರ ನಂತರ ನಿಮ್ಗೆ ಹಿಂದೂ ಸಮಾಜದಲ್ಲಿ ಇರತಕ್ಕಂಥ ಲಿಂಗಾಯತರಿದ್ದಾರೆ, ಅವರಲ್ಲಿ ಕೂಡ ದೇವತೆ ಪೂಜೆ ಇಲ್ಲ. ಸೊ ನಾವು ಮಾತ್ರ ಇದನ್ನ ಪೂಜೆ ಮಾಡದೇ ಇಲ್ಲ ಅಂತಿಲ್ಲ. ಆರ್ಯ ಸಮಾಜದವರು ಯಾರು ವಿರೋಧ ಮಾಡಿದ್ರು? ಮುಸ್ಲಿಂ ಲಾ ಬೋರ್ಡ್ ವಿರೋಧ ಮಾಡಿದ್ರು. ಆರ್ಯ ಸಮಾಜ ಎಲ್ಲಿ ವಿರೋಧ ಮಾಡಿದ್ರು? ಒಂದೇ ಮಾತರಮನ್ನು ಆರ್ಯ ಸಮಾಜ ಎಲ್ಲಿ ವಿರೋಧ ಮಾಡ್ತು? ಈಗ ನಿರ್ಗುಣ ನಿರಾಕಾರ ಭಗವಂತನ ಕಲ್ಪನೆ ಅದು ಭಾರತದ ಪರಂಪರೆಯಲ್ಲಿ ಇದೆ. ಹಿಂದೂ ಈಗ ಸಂಸ್ಕೃತಿ ಬಗ್ಗೆ ನೀವು ಮಾತಾಡುವಾಗ ನಾನು ನಿರಾಕಾರ ಭಗವಂತನ ಆರಾಧನೆ ಮಾಡೋನು ಅಂತ ಅನ್ಕೊಳ್ಳೋಣ, ನನಗೇನು ಒಂದೇ ಮಾತರಂ ಏನು ಸಮಸ್ಯೆ ಅಂತ ಅನಿಸ್ತಾ ಇಲ್ಲ. ನನಗೆ ಒಂದೇ ಮಾತರಂ ಸಮಸ್ಯೆ ಅನಿಸ್ತಾ ಇಲ್ಲ. ಹಿಂದೂ ಸಂಸ್ಕೃತಿನಲ್ಲಿ ಎಲ್ಲರೂ ಒಪ್ಪಿಗೆ ಕೊಡುವಂತಹ ಒಂದು ಸಂಸ್ಕೃತಿ ಅಂತ ಎಲ್ಲವನ್ನೂ ಒಪ್ಪಿಗೆ ಕೊಡೋರು ಇಲ್ಲ. ಲಿಂಗಾಯತರು ಏನೋ ದೇವತೆಗಳನ್ನ ಪೂಜೆ ಮಾಡ್ತಾರ ಅವರು. ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.